ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ ಮೇಲೆ ಮ್ಯಾಥ್ಸ್ ಎಕ್ಸ್ಪ್ರೆಸ್ ಅನ್ನೋದು ಸೀರೀಸನ್ನು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಅದರಲ್ಲಿ ಇಂಟ್ರೊಡಕ್ಷನ್ ಕ್ಲಾಸ್ ಮತ್ತು ಫಸ್ಟ್ ಕ್ಲಾಸ್ ಕಂಪ್ಲೀಟ್ ಆಗಿದೆ. ಇವತ್ತು ಈ ಮ್ಯಾಥ್ಸ್ ಎಕ್ಸ್ಪ್ರೆಸ್ ಸೀರೀಸಿನ 2ನೇ ಕ್ಲಾಸ್. ಇವತ್ತಿನ ಟಾಪಿಕ್ ಏನಂದರೆ ಸಂಕಲನ ಮತ್ತು ವ್ಯವಕಲನ, ಅಂದರೆ ಎಡಿಷನ್ ಮತ್ತು ಸಬ್ಟ್ರಾಕ್ಷನ್, ಕೂಡಿಸುವುದು ಮತ್ತು ಕಳೆಯುವುದು. ಏನಿದೆ ಸಂಕಲನ ವ್ಯವಕಲನ ಬೇಸಿಕ್ಕು ಅಂತ ಡಿಸ್ಕಸ್ ಮಾಡೋಣ, ಓಕೆನಾ? ಸೊ ಮೊದಲನೇದಾಗಿ ನಿಮಗೆ ಆಲ್ರೆಡಿ ಈ ರೀತಿಯಾಗಿ ಸಂಖ್ಯೆಗಳನ್ನು ಕೊಟ್ಟಿದ್ದಾಗ ನಾವು ಯಾವ ರೀತಿ ಕೂಡಿಸ್ಬೇಕನ್ನೋದು ನಿಮಗೆ ಗೊತ್ತಿದೆ ಆಲ್ರೆಡಿ. ಯಾವಾಗಲೂ ರೈಟಿಂದ ಲೆಫ್ಟ್ ಸೈಡಿಗೆ ನಾವು ಎಡಿಷನ್ ಮಾಡ್ತಾ ಬರಬೇಕು. ಏನು? ರೈಟಿಂದ ಲೆಫ್ಟ್ ಸೈಡಿಗೆ. ಸೊ 3 + 2 ಏನಾಗುತ್ತೆ? 5, 2 + 4 6, 4 + 2 6. ಈ ರೀತಿ ರೈಟಿಂದ ಲೆಫ್ಟಿಗೆ ಆ್ಯಡ್ ಮಾಡ್ತಾ ಬರಬೇಕು. ಅದೇ ರೀತಿ ಕ್ಯಾರಿ ಕೊಡೋದು. ಈಗ 6 + 6 6 6 ಅಂದರೆ ಎಷ್ಟಾಗುತ್ತೆ? 12. ಇದರಲ್ಲಿ ಯಾವಾಗಲೂ ಬಿಡಿ ಸಂಖ್ಯೆ ಏನಿರುತ್ತೆ ಅದನ್ನು ಕೆಳಗೆ ಬರ್ಕೋಬೇಕು. 10ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ, ಈ ಸಂಖ್ಯೆಯಿಂದ ನೆಕ್ಸ್ಟ್ ಸಂಖ್ಯೆ ಯಾವುದಿದೆ ಅದರ ಮೇಲೆ ಕೈಲ ಕ್ಯಾರಿ. ಓಕೆ, ಸೊ 1 ಇಲ್ಲಿ ಬಂತು. ಈಗ ಈ 1 ಮತ್ತು 5 ಮತ್ತು 4 ಆ್ಯಡ್ ಮಾಡ್ಕೋಬೇಕು. ಏನಾಗುತ್ತೆ? 1 + 5 6, 6 ಮತ್ತು 4 10 ಆಯಿತು. 10 ಅಂದರೆ ಇನ್ನು ಬಿಡಿ ಸ್ಥಾನ ಸಂಖ್ಯೆ ಇಲ್ಲಿ ಕೆಳಗೆ ಬರ್ಕೋಬೇಕು. ನೆಕ್ಸ್ಟ್ ಸಂಖ್ಯೆ ಯಾವುದಿದೆ ಅದರ ಮೇಲೆ ಈ 1 ಕ್ಯಾರಿ. ಈಗ ಈ 1 + 4 + 2 ಏನಾಗುತ್ತೆ? 5, 2 7. ಈ ರೀತಿ ನಾರ್ಮಲಿ ಈ ರೀತಿಯಾಗಿ ಕೊಟ್ಟಿದಾಗ ನಾವು ಅಡಿಷನ್ ಮಾಡಿಬಿಡ್ತೀವಿ, ಓಕೆನಾ? ಆದರೆ ಟ್ವಿಸ್ಟ್ ಏನಂದರೆ ಈ ರೀತಿಯಾಗಿ ಸಂಖ್ಯೆಯನ್ನು ಕೊಟ್ಟಿದಾಗ 2 + 2 3 + 2 3 4 + 2 3 4 5 ಈ ರೀತಿಯಾಗಿ ಸಂಖ್ಯೆಯನ್ನು ಕೊಟ್ಟಿದಾಗ ನಾವೇನು ಮಾಡ್ತೀವಿ? ಡೈರೆಕ್ಟಾಗಿ 2 ನೆಕ್ಸ್ಟ್ 23 234 ನೆಕ್ಸ್ಟು 2345 ಈ ರೀತಿಯಾಗಿ ನಾವು ಎಡಿಷನ್ ಮಾಡಿಬಿಡ್ತೀವಿ. ಆದರೆ ಇದು ರಾಂಗ್ ವೇ. ಈ ರೀತಿ ಮಾಡೋ ಹಾಗಿಲ್ಲ. ಇದು ಈ ರೀತಿಯಾಗಿ ನಾವು ಕೂಡಿಸು ಮಾಡಿದರೆ ಆನ್ಸರ್ ರಾಂಗ್ ಬರುತ್ತೆ. ಯಾಕೆ? ಆಲ್ರೆಡಿ ನಾವು ಬೇಸಿಕ್ ಕ್ಲಾಸಲ್ಲಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೇವೆ. ನಾವು ಫಸ್ಟ್ ಕ್ಲಾಸಲ್ಲಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಅದು ಕಂಪಲ್ಸರಿ ನೀವು ನೋಡಲೇಬೇಕು, ಆವಾಗೇ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಓಕೆನಾ? ಸೊ ನೋಡಿ ಯಾವ ರೀತಿ ಫಸ್ಟ್ ಏನು ಮಾಡಬೇಕಂದ್ರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ ಬರ್ಕೋಬೇಕು. 10ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳು 10ರ ಸ್ಥಾನದಲ್ಲೇ ಬರ್ಕೋಬೇಕು. 100ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳು 100ರ ಸ್ಥಾನದ ಕೆಳಗೆ ಬರ್ಕೋಬೇಕು. ಯಾವ ರೀತಿ ನೋಡಿ, ಫಸ್ಟ್ ಏನಿದೆ 2 ಒಂದು ಯಾವ ಸ್ಥಾನದಲ್ಲಿದೆ ಸಂಖ್ಯೆ? ಬಿಡಿ ಸ್ಥಾನದಲ್ಲಿದೆ. 2 ಏನು? ಬಿಡಿ ಸ್ಥಾನ ಸಂಖ್ಯೆ. ನೆಕ್ಸ್ಟ್ ಸಂಖ್ಯೆ ಯಾವುದು? 23. ಇದರಲ್ಲಿ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಯಾವುದು? 3. ಅಂದರೆ ಇದು ಏನು? ಬಿಡಿ ಸ್ಥಾನ ಸಂಖ್ಯೆ. ಇದು ಕೂಡ ಬಿಡಿ ಸ್ಥಾನ ಸಂಖ್ಯೆ. ಅಂದರೆ 3 ಏನು ಮಾಡ್ಕೋಬೇಕು? ಇದ್ರ ಕೆಳಗೆ ಬರ್ಕೋಬೇಕು. 10ರ ಸ್ಥಾನ ಸಂಖ್ಯೆ ಅಂದರೆ ಈ ಕಡೆ ಬರಬೇಕು, ಲೆಫ್ಟ್ ಸೈಡಿಗೆ, ಓಕೆನಾ? ಸೊ ಇದು ಏನು? 10ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ. ಸೊ ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ 234ರಲ್ಲಿ ಬಿಡಿ ಸ್ಥಾನ ಸಂಖ್ಯೆ ಏನು? 4. ಇಲ್ಲಿ ಬಿಡಿ ಸ್ಥಾನ ಸಂಖ್ಯೆ ಯಾವು? 2. ಇದರ ಕೆಳಗೆ ಬರ್ಕೊಳ್ಳಿ 4. ನೆಕ್ಸ್ಟ್ 10ರ ಸ್ಥಾನದಲ್ಲಿ 3 ಇದೆ. 10ರ ಸ್ಥಾನ ಸಂಖ್ಯೆ ಯಾವುದು? ಈ ಸಂಖ್ಯೆ ಕೆಳಗೆ ಬರ್ಕೊಳ್ಳಿ. ನೆಕ್ಸ್ಟು 100ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ 100ರ ಸ್ಥಾನದಲ್ಲಿ. ಅದೇ ರೀತಿ 2345 ಇದರಲ್ಲಿ ಬಿಡಿ ಸ್ಥಾನ ಸಂಖ್ಯೆ 5. ಇಲ್ಲಿ ಬಿಡಿ ಸ್ಥಾನ ಸಂಖ್ಯೆಗಳು ಏನಿದೆ ಅದರ ಕೆಳಗೆ ಬರ್ಕೊಳ್ಳಿ. ನೆಕ್ಸ್ಟ್ 10ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಗಳು 10ರ ಸ್ಥಾನದಲ್ಲಿ, 100ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ 100ರ ಸ್ಥಾನ ಕೆಳಗಡೆ. ನೆಕ್ಸ್ಟ್ 1000ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ 1000ರ ಸ್ಥಾನದಲ್ಲಿ. ಹೀಗೆ ಆ್ಯಡ್ ಮಾಡಿ. ಈ ರೀತಿ ಇಷ್ಟೇ ಎಡಿಷನ್ ಮಾಡೋದು. ಈ ರೀತಿಯಾಗಿ ಕೊಟ್ಟಾಗ ನಾವು ಈಸಿಯಾಗಿ ಮಾಡಿಬಿಡ್ತೀವಿ. ಆದರೆ ಈ ರೀತಿಯಾಗಿ ಸಂಖ್ಯೆಗಳು ಒಂದೊಂದು ಕಡೆ 1-2 ಅಂಕಿ ಕೊಟ್ಟು, ಇನ್ನೊಂದು ಕಡೆ 4-4 ಅಂಕಿ, 3-3 ಅಂಕಿ, 2-2 ಅಂಕಿ ಈ ರೀತಿಯಾಗಿ ಕೊಟ್ಟಿದಾಗ ಈ ರೀತಿಯಾಗಿ ಬರ್ಕೋಬೇಕು.
ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ ಬರಬೇಕು. 10ರ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು ಎಲ್ಲವೂ 10ರ ಸ್ಥಾನದಲ್ಲಿ ಬರಬೇಕು. 100ರ ಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲ ಸಂಖ್ಯೆಗಳು 100ರ ಸ್ಥಾನದಲ್ಲಿ ಬರಬೇಕು. ಮತ್ತು 1000 ಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲ ಸಂಖ್ಯೆಗಳು 1000 ಸ್ಥಾನದಲ್ಲಿ ಬರಬೇಕು. ಈಗ ಆ್ಯಡ್ ಮಾಡ್ಕೊಳ್ಳಿ. 2 + 3 5 ಆಯಿತು. 5 + 4 9, 9 and 5 14 14. ಈಗ ಒಂದು ಕ್ಯಾರಿ ಆಯಿತು. 1 2 ಎಷ್ಟಾಯಿತು? 3 3 + 3 6 6 + 4 10. ಒಂದು ಕ್ಯಾರಿ ಇಲ್ಲಿ 0. 1 ಮತ್ತು 2 3 3 ಮತ್ತು 3 6 2ಗೆ 2. ಈ ರೀತಿ ಹಾಕ್ಕೊಂಡ್ರೆ ಅದು ರಾಂಗ್. ಇಷ್ಟೇ ಎಡಿಷನ್ ಮಾಡೋದು. ಅದರಲ್ಲಿ ಟಫ್ ಆಗಿ ಇರೋದೇ ಇದು ಒಂದೇ. ಯಾವ ರೀತಿಯಿಂದ ಬರ್ಕೋಬೇಕು ಸಂಖ್ಯೆಗಳನ್ನು, ಯಾವ ರೀತಿ, ಯಾವಾಗಲೂ ರೈಟಿಂದ ಲೆಫ್ಟ್ ಕಡೆ ಬರ್ಕೋಬೇಕು. ಆಲ್ರೆಡಿ ಸ್ಥಾನಬೆಲೆ ಮತ್ತು ಮುಖಬೆಲೆಯಲ್ಲಿ ನಾನು ಹೇಳಿದೆ ಯಾವ ಕಡೆಯಿಂದ ಆ ಸಂಖ್ಯೆಗಳನ್ನು ಓದಬೇಕಂತ. ಬಿಡಿ, 10, 100, 1000. ಅದೇ ರೀತಿ ಇದರಲ್ಲಿ ಕೂಡ ಆ ರೂಲ್ಸೇ ಯೂಸ್ ಆಗುತ್ತೆ. ಸೊ ಇದರ ಪ್ರಕಾರ ನಾವು ಈ ಸಂಖ್ಯೆಗಳನ್ನು ಈ ರೀತಿಯಾಗಿ ಆ್ಯಡ್ ಮಾಡ್ಕೋಬೇಕು, ಸಂಕಲನ ಮಾಡ್ಬೋದು. ಓಕೆ, ಇಷ್ಟೇ. ಇದು ನೆಕ್ಸ್ಟ್ ವ್ಯವಕಲನ ನೋಡೋಣ. ಓಕೆ, ಆಲ್ರೆಡಿ ಸಂಕಲನ ವ್ಯವಕಲನ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಸ್ವಲ್ಪ ಡಿಫಿಕಲ್ಟ್. ಇದು ಈ ರೀತಿಯಾಗಿ ನಾರ್ಮಲ್ ಆಗಿ ಕೊಟ್ಟಿದಾಗ ನಾವು ಎಲ್ಲರೂ ಈಸಿಯಾಗಿ ಮಾಡಿಬಿಡ್ತೀವಿ. ಆದರೆ 1 ಅಂಕಿ, 2 ಅಂಕಿ, 3 ಅಂಕಿ, 4 ಅಂಕಿ, 5 ಅಂಕಿ ಈ ರೀತಿಯಾಗಿ ಕೊಟ್ಟಿದಾಗ ಯಾವಾಗಲೂ ಬಿಡಿ ಸ್ಥಾನ 10ರ ಸ್ಥಾನ ಮತ್ತು ರೈಟಿಂದ ಲೆಫ್ಟ್ ಸೈಡಿಗೆ ಬರೆಯೋದು, ಈ ರೂಲ್ ಗೊತ್ತಿರಬೇಕು. ಈಗ ನೆಕ್ಸ್ಟ್ ಈಗ ವ್ಯವಕಲನದಲ್ಲಿ ಕೂಡ ಸೇಮ್ ಅದೇ. ನಿಮ್ಗೆ ನಾರ್ಮಲಿ ಇದು ಗೊತ್ತಿರುತ್ತೆ. ಓಕೆ, ಇದರಲ್ಲಿ ಕೂಡ ಯಾವಾಗಲೂ ರೈಟಿಂದ ಲೆಫ್ಟ್ ಸೈಡಿಗೆ ಮೈನಸ್ ಮಾಡ್ತಾ ಬರಬೇಕು. ಓಕೆನಾ? ಅಂದರೆ 4ರಲ್ಲಿ 2 ಹೋದರೆ 2, 6ರಲ್ಲಿ 3 ಹೋದರೆ 3, 9ರಲ್ಲಿ 2 ಹೋದರೆ 7. ಈ ರೀತಿ ಇದರಲ್ಲಿ ಕೂಡ ಕ್ಯಾರಿ ಕೊಡೋದು ಬರುತ್ತೆ. ಯಾವ ರೀತಿ ನೋಡಿ, ಈಗ ನೋಡಿ 2ರಲ್ಲಿ 4 ಹೋಗಲ್ಲ. ಅವಾಗ ಏನು ಮಾಡ್ತೀವಿ ನಾವು? ಪಕ್ಕದ ಸಂಖ್ಯೆ ಏನಿದೆ ಅದರಲ್ಲಿಂದ 1 ತಗೊಳ್ತೀವಿ ಈ ಕಡೆ. ಅವಾಗ ಏನಾಗುತ್ತೆ? ಇದು 12 ಆಗುತ್ತೆ. ಇಲ್ಲಿ ಏನು ಉಳಿಯುತ್ತೆ? 1 ಆ ಕಡೆ ಕೊಟ್ಟರೆ 5, ಇಲ್ಲಿ 12 ಆಯಿತು. 12ರಲ್ಲಿ 4 ಹೋದರೆ 8, ಇಲ್ಲೇನಾಯಿತು? 5. 5ರಲ್ಲಿ 2 ಹೋದರೆ 3, 9ರಲ್ಲಿ 2 ಹೋದರೆ 7. ಈ ರೀತಿ ಇದು ನಾರ್ಮಲಿ ಗೊತ್ತಿರುತ್ತೆ. ಇನ್ನೊಂದು ರೂಲ್ ಏನಂದರೆ ಮೈನಸ್ ಯಾವಾಗ ಮಾಡಬೇಕು, ಯಾವ ವ್ಯವಕಲನ ಮಾಡಬೇಕು. ಒಂದು ಸಂಖ್ಯೆ ಮೈನಸ್ ಮತ್ತು ಇನ್ನೊಂದು ಸಂಖ್ಯೆ ಪ್ಲಸ್ ಕೊಟ್ಟಾಗ, ಒಂದು ಸಂಖ್ಯೆ ಪ್ಲಸ್ ಇಲ್ಲ ಒಂದು ಸಂಖ್ಯೆ ಮೈನಸಲ್ಲಿ ಕೊಟ್ಟಾಗ ಯಾವಾಗಲೂ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಓಕೆ, ಮತ್ತು ಚಿಹ್ನೆ ಏನಿಡಬೇಕಂದ್ರೆ ದೊಡ್ಡ ಸಂಖ್ಯೆಯ ಚಿಹ್ನೆ, ದೊಡ್ಡ ಸಂಖ್ಯೆಯ ಚಿಹ್ನೆ ಇದು ಗೊತ್ತಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸಂಖ್ಯೆ ಪ್ಲಸ್, ಒಂದು ಸಂಖ್ಯೆ ಮೈನಸ್, ಒಂದು ಸಂಖ್ಯೆ ಪ್ಲಸ್ ಕೊಟ್ಟಾಗ ಮೈನಸ್ ಮಾಡಬೇಕು. ಇಲ್ಲಾಂದರೆ ಒಂದು ಪ್ಲಸ್ ಒಂದು ಮೈನಸ್ ಕೊಟ್ಟಾಗ ಕೂಡ ಮೈನಸ್ಸೇ ಮಾಡಬೇಕು. ಮುಂದೆ ರೂಲ್ ಏನಿದೆ ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ನಾವು ಆನ್ಸರಿಗೆ ಹಾಕಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಮುಂದ್ಗಡೆ ಏನಿಲ್ಲ ಅಂದರೆ ಏನಿರುತ್ತೆ? ಪ್ಲಸ್ ಇರುತ್ತೆ. ಇಲ್ಲಿ ಕೂಡ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಓಕೆ, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಮೈನಸ್ ಮಾಡಬೇಕಂತ ಗೊತ್ತು. ಓಕೆ, ಸೊ ಮೈನಸ್ ಮಾಡಿದ್ದೀವಿ. ಚಿಹ್ನೆ ಏನು ಮಾಡಿದ್ದೀವಿ? ದೊಡ್ಡ ಸಂಖ್ಯೆಯ ಚಿಹ್ನೆ. ಇವು 2ರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಮೇಲಿಂದ ದೊಡ್ಡ ಸಂಖ್ಯೆ. ಇಲ್ಲಿ ಚಿಹ್ನೆ ಏನಿದೆ? ಪ್ಲಸ್. ಸೊ ಇಲ್ಲಿ ಕೂಡ ಏನಿಲ್ಲ ಅಂದರೆ ಏನಿರುತ್ತೆ? ಪ್ಲಸ್ ಇರುತ್ತೆ. ಇಷ್ಟೇ. ಕಳೆವು ಮಾಡೋದಂದರೆ ಏನು ಡಿಫ್ರೆಂಟ್ ಇಲ್ಲ. ಇದರಲ್ಲಿ ಈ ರೂಲ್ ಗೊತ್ತಿರಬೇಕು ಅಷ್ಟೇ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈ ರೀತಿಯಾಗಿ ಕೊಟ್ಟಿರ್ತಾರೆ, 2ರಲ್ಲಿ 4 ಕಳೀರಿ ಅಥವಾ 6 ಕಳೀರಿ. ಅವಾಗ ಏನು ಆನ್ಸರ್ ಬರುತ್ತೆ? -4 ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ನೋಡಿ. 2ರಲ್ಲಿ 6 ಕಳೆದಾಗ -4 ಬಂತು. ಯಾಕೆ? ಫಸ್ಟ್ ರೂಲ್ ಏನಿತ್ತು? ಮೈನಸ್ ಪ್ಲಸ್ ಇಲ್ಲ, ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಮಾಡಬೇಕು ಅನ್ನೋದು. ಇಲ್ಲಿ ಮುಂದ್ಗಡೆ ಏನಿದೆ? ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಮಾಡಬೇಕು. 2ರಲ್ಲಿ 6 ಹೋಗಲಿಲ್ಲ ಅಂದರೆ ಆ 6ರಲ್ಲಿ
ಏನು ಆ 6ರಲ್ಲಿ ಏನು ಮಾಡಬೇಕು, 2 ಮೈನಸ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, 4 ಆಗುತ್ತೆ. ಆ 2ರಲ್ಲಿ ಸಂಖ್ಯೆ, ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಬೇಕು. ಅಂದರೆ 2ರಲ್ಲಿ ದೊಡ್ಡ ಸಂಖ್ಯೆ ಯಾವುದು, 6. ಇಲ್ಲಿ ಏನಿದೆ ಮೈನಸ್, ಅದಕ್ಕೆ ಇಲ್ಲಿ ಏನು ಬರುತ್ತೆ, ಮೈನಸ್. ಇಷ್ಟೇ. ಈಗ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಓಕೆನಾ. ಏನು 246 ಮತ್ತು 362. ಈಗ ನೋಡಿ, ದೊಡ್ಡ ಸಂಖ್ಯೆ ಯಾವುದು ಇದರಲ್ಲಿ, 200, 300 ದೊಡ್ಡ ಸಂಖ್ಯೆ. ಅಂದರೆ ಈ 300ರಲ್ಲಿ ಅದನ್ನು ಮೈನಸ್ ಮಾಡ್ಕೊಳ್ಳಿ ಫಸ್ಟ್. 2ರಲ್ಲಿ 6 ಹೋಗಲ್ಲ, ಅವಾಗ ಏನು ಮಾಡಬೇಕು, ಈ ಕಡೆಯಿಂದ 1 ತಗೊಳ್ಳಿ, 12 ಆಯಿತು. 12ರಲ್ಲಿ 6 ಹೋದ್ರೆ ಏನಾಯಿತು, 6 ಉಳಿತು. ನೆಕ್ಸ್ಟ್ ಇಲ್ಲೇನು ಉಳಿತು, 5. 5ರಲ್ಲಿ 4 ಹೋದರೆ 1, 3ರಲ್ಲಿ 2 ಹೋದರೆ 1. ಆನ್ಸರ್ ಏನು ಬಂತು, -16. ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು, 300 ದೊಡ್ಡದು. ಇಲ್ಲಿ ಚಿಹ್ನೆ ಏನಿದೆ, ಮೈನಸ್, ಅದಕ್ಕೆ ಇಲ್ಲಿ ಏನು ಬಂತು, ಮೈನಸ್. ಇದೇ ಸಂಖ್ಯೆಯನ್ನು ನಾನು ಈ ರೀತಿಯಾಗಿ ಕೊಟ್ಟಾಗ 362ರಲ್ಲಿ 246 ಕಳೀರಿ ಅಂತ ಈ ರೀತಿ ಕೊಟ್ಟಿದಾಗ ಏನಾಗುತ್ತೆ ನೋಡಿ, 362 246. 2ರಲ್ಲಿ 6 ಹೋಗಲ್ಲ, ಈ ಕಡೆಯಿಂದ 1 ತಗೊಳ್ಳಿ, 12 ಆಯಿತು. 12ರಲ್ಲಿ 6 ಹೋದರೆ 6. ಇಲ್ಲಿ ಎಷ್ಟು ಉಳಿತು, 5. 5ರಲ್ಲಿ 4 ಹೋದರೆ 1, 3ರಲ್ಲಿ 2 ಹೋದರೆ 1. ಇಷ್ಟೇ ಬರುತ್ತೆ. ಇಲ್ಲೇನು ಪ್ಲಸ್ ಹಾಕಬೇಕಾ, ಪ್ಲಸ್ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಏನಿಲ್ಲ ಅಂದರೆ ಅಲ್ಲಿ ಪ್ಲಸ್ ಇದ್ದೇ ಇರುತ್ತೆ. ನೋಡಿ ಡಿಫ್ರೆನ್ಸ್ ಏನಿದೆ, ಇದರಲ್ಲಿ ಮೈನಸ್ ಬಂತು, ಇದರಲ್ಲಿ ಪ್ಲಸ್ ಬಂತು. ಯಾಕೆ ಬಂತು, ಇವು ಎರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದಿತ್ತು, ಇಲ್ಲಿ ಮೈನಸ್ ಇದೆ. ಮೈನಸ್ ಇದ್ದದ್ದು ದೊಡ್ಡ ಸಂಖ್ಯೆ ಇತ್ತು, ಅದಕ್ಕೆ ಇಲ್ಲಿ ಏನು ಬಂತು, ಮೈನಸ್. ಇಲ್ಲಿ ಇವು ಎರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು, ಇದು. ಇಲ್ಲಿ ಏನಿಲ್ಲ ಅಂದರೆ ಏನಿರುತ್ತೆ, ಪ್ಲಸ್. ಇಲ್ಲಿ ಕೂಡ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಅಂದರೆ ದೊಡ್ಡ ಸಂಖ್ಯೆ ಯಾವುದಿರುತ್ತೆ ಅದೇ ಚಿಹ್ನೆ ನಾವು ಆನ್ಸರಲ್ಲಿ ಹಾಕಬೇಕು. ಓಕೆನಾ. ದೊಡ್ಡ ಸಂಖ್ಯೆ ಪಕ್ಕದಲ್ಲಿ ಯಾವ ಚಿಹ್ನೆ ಇರುತ್ತೆ ಅದೇ ಚಿಹ್ನೆ ನಾವು ಆನ್ಸರಿಗೆ ಆ್ಯಡ್ ಮಾಡ್ಕೋಬೇಕು. ಎಷ್ಟೇ. ಇದು ಮೈನಸ್, ವ್ಯವಕಲನ ಈ ರೀತಿಯಾಗಿ ಮಾಡೋದು. ಮತ್ತೇನು ಇದಕ್ಕಿಂತ ಡಿಫಿಕಲ್ಟ್ ಇಲ್ಲ ಇದರಲ್ಲಿ. ಸೊ ಇದರ ಮೇಲೆ ಒಂದೆರಡು ಪ್ರಾಬ್ಲಮ್ಸ್ ಕೊಡ್ತೀನಿ, ನೀವು ಆನ್ಸರ್ನ ಕಮೆಂಟ್ ಮಾಡಿ. ಓಕೆನಾ. ಎಡಿಷನ್ ಮತ್ತು ಇದು ಎಡಿಷನ್ ಆಯಿತು. ಈಗ ನೀವು ನಾಲ್ಕದು ಆನ್ಸರ್ ಏನು ಬರುತ್ತೆ ಕಮೆಂಟ್ ಮಾಡಿ. ನೀವಿನ್ನೂ ಸ್ವರ್ಗಮ್ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.